everyone fine. ನ್ಯಾಯಮೂರ್ತಿ ಮಾರತೇಶ್ ಪರಶುರಾಮ್ ಮೋಹಿತ್ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇವತ್ತು ಶಿರಸ್ತೇದಾರರು ರಜೆ ಕಾರಣ ಚಾರ್ಜ್ ಶೀಟ್ ಪರಿಶೀಲನೆ ನಡೆಯಲ್ಲ. ಇವತ್ತು ರಜೆ ಇರುವಂತ ಕಾರಣಕ್ಕಾಗಿ ಚಾರ್ಜ್ ಶೀಟ್ ಅನ್ನ ಇವತ್ತೇ ಪರಿಶೀಲನೆ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಶಿರಸ್ತೇದಾರರು ರಜೆ ಇರುವಂತ ಕಾರಣಕ್ಕಾಗಿ ಚಾರ್ಜ್ ಶೀಟ್ ಪರಿಶೀಲನೆ ಇವತ್ತು ನಡೆಯಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಶಿರಸ್ತೇದಾರರು ಪರಿಶೀಲನೆ ನಡೆಸಿದ ಬಳಿಕ ಸಿಸಿಯನ್ನ ಮಾಡಲಿದ್ದಾರೆ ಪೊಲೀಸರು. ಅವ್ರು ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಈ ಚಾರ್ಜ್ ಶೀಟ್ ನಲ್ಲಿ ಇದೊಂದು ಪ್ರಕ್ರಿಯೆ ಇದೆ. ಸೊ ಆ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಶಿರಸ್ತೇದಾರರು ಪರಿಶೀಲನೆಯನ್ನ ನಡೆಸಬೇಕಾಗತ್ತೆ. ಆದ್ರೆ ಇವತ್ತು ಅವರು ರಜಾ ಇರೋದ್ರಿಂದ ಇವತ್ತು ಪರಿಶೀಲನೆ ನಡೆಯಲ್ಲ. ಪರಿಶೀಲನೆ ನಡೆದ ಬಳಿಕವೇ ಸಿಸಿಯನ್ನ ಮಾಡಬೇಕಾಗತ್ತೆ ಪೊಲೀಸರು. ಎಲ್ಲ ಪ್ರತಿಗಳು ಸಿಸಿ ಆದ ಬಳಿಕ ಆರೋಪಿಗಳಿಗೆ ಚಾರ್ಜ್ ಶೀಟ್ ನ ಪ್ರತಿಯನ್ನ ಕೂಡ ನೀಡಲಾಗುತ್ತೆ. ಈ ಪ್ರಕರಣದಲ್ಲಿ 17 ಆರೋಪಿಗಳಿದ್ದಾರಲ್ಲ, ಈ 17 ಆರೋಪಿಗಳಿಗೂ ಕೂಡ ಚಾರ್ಜ್ ಶೀಟ್ ನ ಪ್ರತಿ ಕೊಡ್ತಾರೆ. ಅಂದ್ರೆ ಪೊಲೀಸರು ಹೇಗೆ ತನಿಖೆ ನಡೆಸಿದ್ದಾರೆ, ಯಾವೆಲ್ಲ ಪ್ರಮುಖ ಸಾಕ್ಷಿಗಳಿಗಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ ನ ಪ್ರತಿಯನ್ನ ಆ ಆರೋಪಿಗಳಿಗೆ ಕೊಡ್ತಾರೆ. ಅದನ್ನ ಅವರ ವಕೀಲರು ಗಮನಿಸ್ತಾರೆ. ಆ ನಂತರ ಅವರು ಬೇಲ್ ಅಪ್ಲೈ ಮಾಡ್ಕೊಳ್ಳೋದಿದ್ರೆ ಯಾವ ಪಾಯಿಂಟ್ಗೆ ಬೇಲ್ ಅಪ್ಲೈ ಮಾಡ್ಕೋಬಹುದು, ಹೇಗೆ ಬೇಲ್ ಅಪ್ಲೈ ಮಾಡ್ಕೋಬಹುದು, ಅದು ಅವ್ರ ಕಾನೂನು ಹೋರಾಟಕ್ಕೂ ಕೂಡ ಈಸಿ ಆಗತ್ತೆ. ಚಾರ್ಜ್ ಶೀಟ್ ಪ್ರತಿ ಆರೋಪಿಗಳಿಗೆ ಸಿಕ್ಕ ಬಳಿಕ ಕಮಿಟಲ್ ಮಾಡಲಿದೆ ಕೋರ್ಟ್. ಕಮಿಟಲ್ ಮಾಡಿ ಸೆಷನ್ಸ್ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಸದ್ಯ 24ನೇ ACMM ಕೋರ್ಟ್ ನಲ್ಲಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಇದೆ. ಆದ್ರೆ ಚಾರ್ಜ್ ಶೀಟ್ ನ ಪ್ರತಿ ಎಲ್ಲ ಆರೋಪಿಗಳ ಕೈಗೆ ಸಿಕ್ಕ ನಂತರ ಒಂದು ಕಮಿಟಲ್ ಅನ್ನ ಮಾಡಲಾಗುತ್ತೆ. ಆ ಕಮಿಟಲ್ ಅನ್ನ ಮಾಡಿದ ನಂತರವೇ ಸೆಷನ್ಸ್ ಕೋರ್ಟ್ಗೆ ಈ ಪ್ರಕರಣವನ್ನ ವರ್ಗಾವಣೆ ಕೂಡ ಮಾಡಲಾಗುತ್ತೆ. ನೋಡಿ, ಇಲ್ಲಿವರೆಗೂ 24ನೇ ACMM ಕೋರ್ಟ್ ನಲ್ಲಿ ಈ ಪ್ರಕರಣದ ತನಿಖೆ ನಡೀತಾ ಇದ್ದಿದ್ದು. ಈಗ ಕಮಿಟಲ್ ಮಾಡಿದ ನಂತರ ಈ ಪ್ರಕರಣವನ್ನ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆಯನ್ನ ಮಾಡಲಾಗತ್ತೆ. ಇಲ್ಲಿವರೆಗಿನ ಬೆಳವಣಿಗೆಗಳನ್ನ ನಾವು ಗಮನಿಸಿದ್ವಿ. ಮುಂದೆ ಆಗುವಂತ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಚಾರ್ಜ್ ಶೀಟ್ ಅಂತ ಹೇಳ್ತಾ ಇದ್ವಿ. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಕಮಿಷನರ್ ಅವರೇ ಮಾತನಾಡಿದ್ದಾರೆ. ತನಿಖೆ ನಡೆದಿದೆ, ತನಿಖೆ ಮುಕ್ತಾಯ ಆಗಿದೆ. ಇನ್ನೊಂದಷ್ಟು ಸಾಕ್ಷಿಗಳನ್ನ, ಇನ್ನೊಂದಷ್ಟು ರಿಪೋರ್ಟ್ಗಳನ್ನ ಕೊಡಬೇಕಾಗಿದೆ. ಅದನ್ನು ಕೂಡ ಕೊಡ್ತೀವಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಸೊ ಇದಾದ ನಂತರದ ಬೆಳವಣಿಗೆಗಳನ್ನ ನಾವು ಹೇಳ್ತಾ ಇದ್ವಿ. ಯಾವ ತರದ ಬೆಳವಣಿಗೆಗಳಾಗತ್ತೆ, ಕಾನೂನಿನಲ್ಲಿ ಯಾವ ಪ್ರಕ್ರಿಯೆಗಳು ಇದೆ ಅನ್ನೋದ್ರ ಬಗ್ಗೆ ನಾವು ವಿವರಿಸ್ತಾ ಇದ್ವಿ. ಮೊದಲಿಗೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇವತ್ತು ಶಿರಸ್ತೇದಾರರು ರಜಾ ಇದ್ದಾರೆ. ಆ ಕಾರಣಕ್ಕಾಗಿ ಚಾರ್ಜ್ ಶೀಟ್ ಅನ್ನ ಇವತ್ತು ಪರಿಶೀಲನೆ ಮಾಡಲ್ಲ. ಅವ್ರು ರಜಾ ಇರುವಂತ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ಮಾಡಲ್ಲ. ಇನ್ನು ಶಿರಸ್ತೇದಾರರು ಪರಿಶೀಲನೆ ನಡೆಸಿದ ನಂತರವೇ ಸಿಸಿಯನ್ನ ಮಾಡ್ತಾರೆ ಪೊಲೀಸರು. ಈ ಪ್ರತಿಗಳನ್ನ ಸಿಸಿ ಆದ ಮೇಲೇನೆ ಆರೋಪಿಗಳಿಗೆ ಕೊಡ್ತಾರೆ. ಸೊ ಬಳ್ಳಾರಿಯಲ್ಲಿರುವಂತ ದರ್ಶನ್ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಇವತ್ತು ಅಂತ ನಿನ್ನೆ ರಾತ್ರಿ ಎಲ್ಲ ಆತಂಕದಲ್ಲಿ ಇದ್ರು ಅನ್ನುವಂಥ ವಿಚಾರವೂ ಕೂಡ ತಿಳಿದು ಬಂದಿತ್ತು. ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಏನೇನು ಸಾಕ್ಷಿಗಳು ಸಿಕ್ಕಿರಬಹುದು, ಯಾರ್ಯಾರು ಸಾಕ್ಷಿಗಳು ಹೇಳಿರಬಹುದು, ನಾವು ಏನಾದ್ರೂ ಇಲ್ಲಿ ಪಾರಾಗುವಂತ ಸಾಧ್ಯತೆಗಳು ಇದೆ, ಅಸಾಮಾನ್ಯವಾಗಿ ಇರುವಂತಹ ಪ್ರಶ್ನೆಗಳಾಗಿರತ್ತೆ, ಡೌಟ್ಗಳಾಗಿರತ್ತೆ. ಅವರ ಕೈಗೆ ಚಾರ್ಜ್ ಶೀಟ್ ಪ್ರತಿ ಸಿಕ್ಕಿದ ಮೇಲೆ ಅವರ ವಕೀಲರು ಅದನ್ನ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಈ ಪ್ರಕರಣದ ಬಗ್ಗೆ ಅವ್ರಿಗೂ ಕೂಡ ಅರಿವಾಗತ್ತೆ. ಅಂದ್ರೆ ಏನ್ ನಡೀತಾ ಇದೆ, ಹೇಗ್ ನಡೀತು, ಇದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಈಗ ಜೈಲಲ್ಲಿ ಕೂತಿದ್ದಾರಲ್ಲ 17 ಆರೋಪಿಗಳು, ಈ 17 ಆರೋಪಿಗಳಿಗೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈ ಚಾರ್ಜ್ ಶೀಟ್ ಪ್ರತಿ ಆರೋಪಿಗಳಿಗೆ ಸಿಕ್ಕ ನಂತರದ ಪ್ರಕ್ರಿಯೆಗಳಿಗೆ ಏನಿರುತ್ತೆ, ಆರೋಪಿಗಳಿಗೆ ಚಾರ್ಜ್ ಶೀಟ್ ಕೊಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ರೇಣುಕಾಸ್ವಾಮಿ ಮಾಡಿದಂಥ ಮೆಸೇಜ್ಗಳು ರಿಟ್ರೀವ್ ಮಾಡಲಾಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಸೊ ಆ ರಿಟ್ರೀವ್ ಆದಂಥ ಮೆಸೇಜಸ್ಗಳನ್ನು ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಕೆಲವೊಂದು ಅಶ್ಲೀಲ ಮೆಸೇಜ್ ಅನ್ನೋದನ್ನ ನಾವು ಮೊದಲ ದಿನದಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ವಿ. ಈ ಕೊಲೆ ಆಗುವುದಕ್ಕೆ ಪ್ರಮುಖ ಕಾರಣ ಅಶ್ಲೀಲ ಮೆಸೇಜ್ ಅನ್ನೋದನ್ನ ನಾವು ಹೇಳಿದ್ವಿ. ರೇಣುಕಾಸ್ವಾಮಿ ಈ ರೀತಿಯಾಗಿ ಕೊಲೆ ಆಗೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ, ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದ್ದು ರೇಣುಕಾಸ್ವಾಮಿ ಮಾಡಿದಂಥ ಅಶ್ಲೀಲ ಮೆಸೇಜ್. ಅದನ್ನು ತೋರಿಸೋದಕ್ಕೆ ಸಾಧ್ಯವೂ ಇಲ್ಲ. ಆ ಕಾರಣಕ್ಕಾಗಿ ಅದನ್ನು ತೋರಿಸ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಏನು ಮೆಸೇಜ್ ಬಂದಿತ್ತು, ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಪವಿತ್ರ ಗೌಡಗೆ ಯಾವ್ಯಾವ ಮೆಸೇಜಸ್ಗಳು ಬಂದಿತ್ತು ಅನ್ನೋದನ್ನ ನೀವು TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ವಾವ್, ಸೂಪರ್ ಬ್ಯೂಟಿ, ಅದು ಇದು ಮತ್ತೊಂದು ಇನ್ನೊಂದು ಮಗದೊಂದು ಎಲ್ಲ ಚಾರ್ಟ್ಸ್ಗಳು ಕೂಡ ಸಿಗ್ತಾ ಇದೆ. ಕೆಲವೊಂದನ್ನು ತೋರಿಸುವ ಹಾಗಿಲ್ಲ. ಆ ಕಾರಣಕ್ಕಾಗಿ ನಾವು ತೋರಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಇಲ್ಲಿವರೆಗೂ ಆದಂಥ ಬೆಳವಣಿಗೆ, ಮುಂದಿನ ಪ್ರಕ್ರಿಯೆಗಳು, ಎಲ್ಲದ್ರ ಬಗ್ಗೆ ಕೂಡ ಮತ್ತಷ್ಟು ಅಪ್ಡೇಟ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇಲ್ಲಿವರೆಗೂ ಇದ್ದಂತ ಒಂದು ಕುತೂಹಲ, ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ, ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿರುತ್ತೆ, ತನಿಖೆ ಯಾವ್ಯಾವ ಆಯಾಮದಲ್ಲಿ ನಡೆದಿದೆ ಅಂತ
ಫೈನಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ್ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಸಂತೋಷ್ ಆ ಬಗ್ಗೆ ಮಾಹಿತಿ ನೀಡೋದಾದ್ರೆ. ನೀತಿ ಈಗಾಗಲೇ ಇಷ್ಟು ದಿನಗಳ ಕಾಲ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನು ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು. 3 ತಿಂಗಳೊಳಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡಬೇಕಿತ್ತು. ಅದರಂತೆ ಇವತ್ತು 24ನೇ ACMM ನ್ಯಾಯಾಲಯ ಏನಿದೆ ಅಲ್ಲಿಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡಿರುವಂತಹ ನ್ಯಾಯಾಧೀಶರ ಮುಂದೆ ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಇದು. 7 ವಾಲ್ಯೂಮ್ಗಳನ್ನು ಹೊಂದಿರುವಂಥದ್ದು, 10 ಕಡತಗಳನ್ನು ಇರುವಂಥದ್ದು. ಅದರಲ್ಲಿ ಸುಮಾರು 27 ಜನರ 164 ಹೇಳಿಕೆಯನ್ನು ಮಾಡಿಕೊಂಡಿರುವಂಥದ್ದು. FSL ಮತ್ತು CFSL ನ 8 ಸಾಕ್ಷ್ಯಗಳು ಇರುವಂಥದ್ದು. 160 ಏನು 161 ಅಂತ ಹೇಳ್ತೀವಿ, ಅದನ್ನು ಸುಮಾರು 70 ಜನರ ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು. 59 ಜನ ಪಂಚರ ಅಂದ್ರೆ ಏನು ತಹಶೀಲ್ದಾರ್ ಇರ್ಬೋದು, ವೈದ್ಯರು ಇರ್ಬೋದು, ಸರ್ಕಾರಿ ಅಧಿಕಾರಿಗಳು ಏನಿರ್ತಾರೆ ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಇತರೆ 8 ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ ಅವ್ರನ್ನೂ ಕೂಡ ಸಾಕ್ಷಿಯಾಗಿ ಮಾಡಿಕೊಂಡಿರುವಂಥದ್ದು. 56 ಜನ ಪೊಲೀಸರು ಸಾಕ್ಷಿಗಳನ್ನು ಮಾಡಿಕೊಂಡು ಒಟ್ಟು 231 ಜನ ಸಾಕ್ಷಿಗಳನ್ನು ಇಟ್ಕೊಂಡು ಇಡೀ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಸೊ 3991 ಪುಟಗಳಲ್ಲಿ ಭೌತಿಕವಾಗಿ, ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಮತ್ತು ಫಿಸಿಕಲಿ ಆಗಿ ಒಂದಿಷ್ಟು ಏನು ಸಾಕ್ಷ್ಯಾಧಾರಗಳಿರುತ್ತೆ ಅವೆಲ್ಲವನ್ನು ಸೇರಿಸಿ ಈ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅದನ್ನು ಸ್ಕೂಟ್ನಿಯನ್ನು ಮಾಡಲಾಗುತ್ತೆ. ಸ್ಕೂಟ್ನಿಯನ್ನು ಮಾಡಿದ ನಂತರ ಅದಕ್ಕೊಂದು ನಂಬರನ್ನು ಕೊಡುತ್ತೆ ಕೋರ್ಟು. ಕೊಟ್ಟಾದ ನಂತರ ಪ್ರಕರಣದ ಒಂದು ಟ್ರಯಲ್ಗೆ ಆರಂಭವಾಗುವಂಥದ್ದು, ಅದಕ್ಕೆ ಡೇಟ್ ಕೂಡ ನೀಡಲಾಗುತ್ತೆ. ಸದ್ಯ ಇಡೀ ಪ್ರಕರಣದಲ್ಲಿ ಈ ರೇಣುಕಾ ಸ್ವಾಮಿಯ ಜೊತೆ ಚಾಟ್ ಮಾಡಿದಂತಹ ಒಂದು ಚಾಟ್ ಸಂದೇಶಗಳೇನಿತ್ತು ಅವೆಲ್ಲವೂ ಕೂಡ ರಿಟ್ರೀವ್ ಆಗಿರುವಂಥದ್ದು. ಅದರ ಜೊತೆಗೆ 4 ಫೋಟೋಗಳು, ಅಂದರೆ ರೇಣುಕಾ ಸ್ವಾಮಿ ಮತ್ತು ಪವಿತ್ರ ನಡುವೆ ಏನು ಚಾಟ್ ನಡೆದಿತ್ತು ಅದರಲ್ಲಿ 4 ಫೋಟೋಗಳು ರಿಟ್ರೀವ್ ಆಗಿದೆ. ಈತ ಆಕೆಗೆ ಮಾಡಿರುವಂಥ ಮೆಸೇಜ್ಗಳಿರ್ಬೋದು, ಫೋಟೋಗಳಿರ್ಬೋದು. ಅದರ ಜೊತೆಗೆ ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನು ಮಾಡ್ತಾ ಇರುವಂಥದ್ದು ಇರ್ಬೋದು, ದರ್ಶನ್ ಜೊತೆ ಸೆಲ್ಫಿಯನ್ನು ತೆಗೆದುಕೊಂಡಿರುವಂತಹ ಫೋಟೋಗಳಿರ್ಬೋದು, ರೇಣುಕಾ ಸ್ವಾಮಿಯನ್ನು ಕೆಳಗೆ ಕೂರಿಸಿರುವಂಥದ್ದು, ಕುಕ್ಕರಗಾಲಲ್ಲಿ ಏನು ಕೂರಿಸ್ತಾರೋ ಆ ರೀತಿಯಾಗಿ ಆತನನ್ನು ಕೂರಿಸಿರುವಂಥ ಫೋಟೋಗಳು ಕೂಡ ರಿಟ್ರೀವ್ ಆಗಿರುವಂಥದ್ದು. ಸೊ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಏನೋ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಅವರ ಒಂದು ಸಮ್ಮುಖದಲ್ಲಿ ಎಲ್ಲವನ್ನೂ ತೆಗೆದುಕೊಂಡು ಕೋರ್ಟ್ಗೆ ಇವತ್ತು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಇಷ್ಟು ದಿನ ಏನು ಕುತೂಹಲ ಇತ್ತು ಚಾರ್ಜ್ ಶೀಟನ್ನು ಯಾವಾಗ ಸಲ್ಲಿಕೆಯನ್ನು ಮಾಡ್ತಾರೆ ಅಂತ ಏನು ಹೇಳಲಾಗ್ತಾ ಇತ್ತು, ಸೊ ಅದಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಇವತ್ತು ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಗರ ಪೊಲೀಸ್ ಆಯುಕ್ತ ಆಗಿರುವಂಥ ದಯಾನಂದ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ನಮ್ಮಲ್ಲಿ ಇರುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ದೀವಿ. ಉಳಿದಂತೆ ಒಂದಿಷ್ಟು CFSLಗೆ ಏನು ಕಳಿಸಿದ್ವಿ, ಹೈದರಾಬಾದ್ FSLಗೆ ಏನು ಹೋಗಿತ್ತು. ಸೊ ಇದರಲ್ಲಿ ಕೇಂದ್ರ ವಿಧಿವಿಜ್ಞಾನದಿಂದ ಬರಬೇಕಾದಂಥ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳಿರ್ಬೋದು, ವರದಿಗಳು ಪೆಂಡಿಂಗ್ ಉಳ್ಕೊಂಡಿದೆ. ಆ ವರದಿಗಳು ಬಂದ ನಂತರ ಮತ್ತಷ್ಟು ಹೆಚ್ಚುವರಿ ಚಾರ್ಜ್ ಶೀಟ್ ಅಂತ ನಾವೇನು ಹೇಳ್ತೀವಿ, ಯಾವುದೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಆದ ನಂತರ ಹೆಚ್ಚುವರಿ ಚಾರ್ಜ್ ಶೀಟ್ ಅಂತ ಏನಿರುತ್ತೆ ಆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಸದ್ಯ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂತ ನಾವು ಹೇಳ್ತೀವಿ, ಪ್ರಾಥಮಿಕ ದೋಷಾರೋಪಣಾ ಪಟ್ಟಿ ಅಂತ ನಾವು ಹೇಳ್ತೀವಿ, ಅದನ್ನು ಸಲ್ಲಿಕೆ ಆಗಿರುವಂಥದ್ದು. 3 ತಿಂಗಳ ಒಳಗೆ ಯಾವುದೇ ಪ್ರಕರಣ ಆದರೂ ಕೂಡ ಪ್ರಕರಣದ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಒಂದು ವೇಳೆ 3 ತಿಂಗಳ ಒಳಗೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡದೆ ಹೋದರೆ ಆರೋಪಿಗಳು ಆಟೋಮೆಟಿಕ್ ಆಗಿ ಒಂದು ಜಾಮೀನನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈ ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತ ಏನಾದರೂ ನ್ಯಾಯಾಲಯ ಪರಿಗಣಿಸಿದರೆ ಪೊಲೀಸರು ಇದನ್ನ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ರೆ ಸುಮಾರು 180 ದಿನಗಳು ಅಂದರೆ 6 ತಿಂಗಳ ಕಾಲ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಈಗಾಗಲೇ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಏನಿದೆ ಅದನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನು ಉಳಿದಂತೆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಕೂಡ ಈ ವರದಿಯನ್ನು ಆಧರಿಸಿ ತನಿಖೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇರುವಂಥದ್ದು ನೀತಿ. ಓಕೆ ಸಂತೋಷ್, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಈ ವಿಚಾರಗಳನ್ನ ನಾವು ಗಮನಿಸಿದಾಗ ಈಗ 17 ಆರೋಪಿಗಳು ಜೈಲಲ್ಲಿದ್ದಾರೆ. ಅವರ ಕಾನೂನು ಹೋರಾಟ, ಯಾಕಂದ್ರೆ ಇಲ್ಲಿ ದರ್ಶನ್ ಬೇಲ್ ಅಪ್ಲೈ ಮಾಡ್ಕೊಂಡಿಲ್ಲ, ಕೆಲವರದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಅವರ ಕಾನೂನು ಹೋರಾಟಗಳು ಯಾವ ರೀತಿಯಾಗಿ ಶುರು ಆಗುತ್ತೆ, ಅಂದ್ರೆ ಹೇಗೆ ಆಪ್ಷನ್ಸ್ಗಳಿರುತ್ತೆ, ಅವರ ವಕೀಲರುಗಳಿಂದ ಏನೇನು ಪ್ರಾರಂಭ ಆಗುತ್ತೆ ಅಂತ? ನೀತಿ ಪ್ರಮುಖವಾಗಿ ಯಾವುದೇ ಕೊಲೆ ಪ್ರಕರಣಗಳನ್ನು ತೆಗೆದುಕೊಂಡಾಗ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡದೆ ಯಾವುದೇ ಆರೋಪಿಗಾಗಲಿ ಈ ಜಾಮೀನು ಸಿಗುವಂಥದ್ದು ಕಡಿಮೆ. ಈ ಕಾರಣಕ್ಕಾಗಿ ಯಾರು ಕೂಡ ಜಾಮೀನು ಅರ್ಜಿಗಳನ್ನು ಹಾಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗ್ದಿರೋದಿಲ್ಲ, ದೋಷಾರೋಪಣಾ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರೋದಿಲ್ಲ. ಹೀಗಾಗಿ ಅದರ ಮೊದಲೇ ನ್ಯಾಯಾಲಯದಲ್ಲಿ ಜಾಮೀನು ಸಿಗೋದಂಥ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇರುತ್ತದೆ. ಅಂದರೆ ಬೆರಳೆಣಿಕೆಯ ಪ್ರಕರಣಗಳಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಆದರೆ ಈ ಪ್ರಕರಣದಲ್ಲಿ ಬೇಕಾಗಿರುವಂತಹ ಸಾಕ್ಷ್ಯ
ಸಾಕ್ಷ್ಯಾಧಾರಗಳು ಏನಿತ್ತು ಇವೆಲ್ಲವನ್ನೂ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಲಾಗಿತ್ತು. ಈ ಕಾರಣಕ್ಕಾಗಿ ಈ ಮೊದಲು ಸುಮಾರು ಪವಿತ್ರಗೌಡ ಸೇರಿದಂತೆ ಇತರರು ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಆದರೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೆಳ ಹಂತದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರುವಂಥದ್ದು. ಇದಕ್ಕೆ ಪ್ರಮುಖವಾದ ಗ್ರೌಂಡ್ಸ್ಗಳನ್ನು ಕೂಡ ನ್ಯಾಯಾಲಯದಲ್ಲಿ SPP ಅವರು ವಾದ ಮಂಡನೆಯನ್ನು ಮಾಡಿದರು. ಇವರಿಗೆ ಇನ್ನೂ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡಿಲ್ಲ. ಈ ಕಾರಣಕ್ಕಾಗಿ ಅವ್ರಿಗೆ ಜಾಮೀನನ್ನು ಕೊಡಬಾರ್ದು. ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿಲ್ಲ. ಇದಕ್ಕೆ FSLನ ರಿಪೋರ್ಟ್ಗಳು ಕಂಪ್ಲೀಟ್ ಆಗಿಲ್ಲ. ಕೇಂದ್ರೀಯ ವಿಧಿವಿಜ್ಞಾನಾಲಯ ಏನಿದೆ ಅದರಿಂದ ಬರಬೇಕಾದ ರಿಪೋರ್ಟ್ಗಳು ಕೂಡ ಸಂಪೂರ್ಣವಾಗಿ ಮುಗಿದಿಲ್ಲ. ಸೊ ಅದರ ಜೊತೆಗೆ ಇನ್ನು ಆರೋಪಿಗಳು ಏನು ಜೈಲಿನಲ್ಲಿದ್ದಾರೆ ಇವರೆಲ್ಲರೂ ಕೂಡ ಪ್ರಭಾವಶಾಲಿಗಳಾಗಿರುವಂಥದ್ದು. ಒಂದು ವೇಳೆ ಇವರು ಹೊರಗೆ ಬಂದರೆ ಈ ಸಾಕ್ಷ್ಯಾಧಾರಗಳೇನಿದೆ ಈ ಸಾಕ್ಷಿಯ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ ನ್ಯಾಯಾಲಯದಲ್ಲಿ ವಾದ ಮಂಡನೆಯನ್ನು ಮಾಡಿದರು. ಸೊ ಹೀಗಾಗಿ ಇವರು ಹಾಕಿದಂಥ ಜಾಮೀನು ಅರ್ಜಿ ಏನಿತ್ತು ಇದನ್ನು ವಜಾ ಮಾಡಲಾಗಿತ್ತು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅಂದರೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಆಗಿಲ್ಲ ಅನ್ನೋದು ಪ್ರಮುಖ ಗ್ರೌಂಡ್ಸ್ ಆಗಿತ್ತು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ತಕ್ಷಣ ಒಬ್ಬೊಬ್ಬನೇ ಆರೋಪಿಗಳು ಈಗ ಜಾಮೀನನ್ನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಈ ಮೊದಲು ಚಾರ್ಜ್ ಶೀಟನ್ನು ಸಲ್ಲಿಕೆ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಆದರೆ ಇದೀಗ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಾಗಿದೆ. ಆ ಕಾರಣಕ್ಕಾಗಿ ಜಾಮೀನನ್ನು ಕೊಡಬೇಕು ಅಂತೇಳಿ ಮೊದಲು ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಇದಾದ ನಂತರ ಪೊಲೀಸರ ಬಳಿಯಿಂದ ದೋಷಾರೋಪಣಾ ಪಟ್ಟಿ ಏನಿತ್ತು ಅದನ್ನು ತೆಗೆದುಕೊಂಡು ಒಬ್ಬೊಬ್ಬ ಆರೋಪಿ ಅಂದರೆ 17 ಜನ ಆರೋಪಿಗಳು ಅವರ ಪರ ವಕೀಲರು ಅವರ ಮೇಲಿರುವಂಥ ಆರೋಪಗಳು ಅಂದರೆ ದೋಷಾರೋಪಣಾ ಅಂತ ನಾವೇನು ಹೇಳ್ತೀವಿ ಪೊಲೀಸರು ಮಾಡಿರುವಂಥ ದೋಷಾರೋಪಣೆ ಏನಿದೆ ಸೊ ಅದನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಲೂಪ್ ಹೋಲ್ಸ್ಗಳನ್ನು ಹುಡ್ಕೊಂಡು ಇವರ ಪಾತ್ರ ಎಷ್ಟಿತ್ತು ಎಷ್ಟಿಲ್ಲ ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡು ಜಾಮೀನನ್ನು ಪಡೆದುಕೊಳ್ಳಲಿಕ್ಕೆ ಇವರು ಮುಂದಾಗುವಂಥದ್ದು. ಸೊ ಆದರೆ ಪೊಲೀಸರ ಇಡೀ ಪ್ರಕರಣದಲ್ಲಿ ಅಂದರೆ ಇತರೆ ಪ್ರಕರಣಗಳಿಗಿಂತ ವಿಭಿನ್ನವಾಗಿ ಪ್ರಕರಣದ ತನಿಖೆ ನಡೆದಿದೆ. ಸುಮಾರು 20 ಜನ ಅಧಿಕಾರಿಗಳ ತಂಡ ಪ್ರಕರಣದ ತನಿಖೆ ನಡೆಸಿತ್ತು. ಇದಕ್ಕೆ ಭೌತಿಕವಾಗಿ ಸಾಕ್ಷ್ಯಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ದೈಹಿಕವಾಗಿ ಎವಿಡೆನ್ಸ್ಗಳಿರ್ಬೋದು. ಅಂದರೆ ಈ ಪ್ರಕರಣದಲ್ಲಿ ಗಮನಿಸಬೇಕಾಗಿರೋದು ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ 164 ಅನ್ನು ಮಾಡಿಸಿರುವಂಥದ್ದು. ಅಂದರೆ 27 ಜನ ಸಾಕ್ಷಿಗಳನ್ನು ಹೇಳುವಂಥವ್ರು ಏನಿರ್ತಾರೆ ಇವರು ಒಂದು ವೇಳೆ ನ್ಯಾಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಆರೋಪಿಗಳ ಪ್ರಭಾವಕ್ಕೆ ಬೀರಿ ಕೋರ್ಟ್ನಲ್ಲಿ ಸಾಕ್ಷಿಯನ್ನು ನುಡಿಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ನ್ಯಾಯಾಧೀಶರೇ ಈ ಪ್ರಕರಣದಲ್ಲಿ ಸಾಕ್ಷಿಯನ್ನು ನುಡಿಬೇಕಾಗುತ್ತೆ. ಈ ಕಾರಣಕ್ಕಾಗಿ 164 ಹೇಳಿಕೆಗಳನ್ನು ಮಾಡಿಕೊಂಡಿರುವಂಥದ್ದು. ಇದನ್ನ ಹೊರತುಪಡಿಸಿ ಪೊಲೀಸರ ಮುಂದೆ ಸುಮಾರು 70 ಜನರ ಬಳಿ 161 ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇವೆಲ್ಲವೂ ಪ್ರಮುಖವಾಗುತ್ತೆ. ಮುಂದಿನ ದಿನಗಳಲ್ಲಿ ಆರೋಪಿಗಳು ಇದು ಕಂಟಕ ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.